ಅಮ್ಮನ ಕಾಲು ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ತಾಯಿ ಎದುರುಗಡೆ ಇರ್ಬೇಕಾದ್ರೆ ಆಕೆ ಮುಂದೆ ಯಾರು ಯಾವ್ದ್ರಲ್ಲೂ ದೊಡ್ಡವರಲ್ಲ. ಆಕೆ ಕಾಲಿನ ಧೂಳು ಹಣೆ ವಿಭೂತಿ ಆಗುತ್ತೆ. ಆಗ ಎಲ್ಲತ್ರಲ್ಲೂ ಗೆಲುವು ನಿಂತು. ಹೌದು ಸ್ನೇಹಿತರೆ, ಕಷ್ಟ ಅಂತ ಬರೋ ತನ್ನ ಭಕ್ತಾದಿಗಳಿಗೆ ಅವರ ಕಷ್ಟಗಳನ್ನು ಆಲಿಸಿ ಸೂಕ್ತ ಪರಿಹಾರ ಕೊಡ್ತಾಳೆ. ಜೀವನದಲ್ಲಿ ನೊಂದು ಬೆಂದೋಗಿದ್ದೀನಿ, ನನ್ನ ಜೀವನ ಇಷ್ಟೇ ಅನ್ನೋ ಎಷ್ಟೋ ಭಕ್ತಾದಿಗಳಿಗೆ ದಾರಿ ದೀಪ ಆಗಿದೆ. ಹೌದು ಸ್ನೇಹಿತರೆ, ಈ ವಿಗ್ರಹ ನೋಡ್ತಾ ಇದ್ರೆ ಗೊತ್ತಾಯ್ತಾ ಇರ್ಬೋದು ನಿಮಗೆ ಇದು ಯಾವ ದೇವಸ್ಥಾನ ಅಂತ. ಶ್ರೀ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ, ಗೌಡ್ಗೆರೆ. ಇಷ್ಟೆಲ್ಲ ಕಷ್ಟಗಳ ಪರಿಹಾರ ಮಾಡೋ ಈ ತಾಯಿನ ಹೇಗೆ ಹೊಲಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ನೋಡ್ಕೊಂಬರೋಣ. ಶ್ರೀ ಕ್ಷೇತ್ರದಲ್ಲಿ ಏನೇ ಸಮಸ್ಯೆಗಳಿದ್ರೂ ಬಂದಂಥ ಸಕಲ ಭಕ್ತಾದಿಗಳು ಬಸವಪ್ಪನವರ ಮೂಲ ಗದ್ದಿಗೆಯ 7 ಸುತ್ತು ಪ್ರದಕ್ಷಿಣೆ ಹಾಕಿ 7 ವಾರ ಬಂದು ಕಾಯಿ ಕಟ್ಟಿದ್ರೆ ನಿಮ್ದೇನೇ ಒಂದು ಸಮಸ್ಯೆಗಳಿದ್ರೆ ಆ ಬಸವಪ್ಪನವರು ಮತ್ತು ತಾಯಿಯ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಪರಿಪೂರ್ಣವಾಗಿ ಈಡೇರುವಂಥದ್ದು ಆ ತಾಯಿಯ ಒಂದು ಮಹಿಮೆ. ಇಲ್ಲಿ ಮುಖ್ಯವಾಗಿ ಸೇವೆ ಯಾವುದಪ್ಪ ಅಂತಂದರೆ ಇಲ್ಲಿ ದಾಸೋಹ ಸೇವೆ. ಬಂದಂಥ ಸಕಲ ಭಕ್ತಾದಿಗಳು ನಿತ್ಯ ನಿರಂತರ ದಾಸೋಹ ಮಾಡುವಂಥದ್ದು. ನೀವು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳು ಕೊಟ್ಟರೆ ತಾಯಿ ಬೇಗ ನಿಮಗೆ ಆಶೀರ್ವಾದ ಮಾಡಲ್ಲ. ನೀವು ಶ್ರೀ ಕ್ಷೇತ್ರಕ್ಕೆ ಬಂದು 1 ಹಿಡಿ ಅಕ್ಕಿ ಕೊಡಿ, 1 ಕುಂಬಳಕಾಯಿ ಕೊಡಿ, 1 kg ಉಪ್ಪು ಕೊಡಿ, ಬೇಕಾರೆ 1 ಈರುಳ್ಳಿ ಕೊಟ್ಬಿಟ್ಟು ಹೋಗಿ. ನೀವು ಆ ತಾಯಿ ಬೇಗ ದಾಸೋಹಕ್ಕೆ ಬೇಗ ಒಲಿಯುವಂಥಳು. ಆದ್ದರಿಂದ ಶ್ರೀ ಕ್ಷೇತ್ರಕ್ಕೆ ಬಂದು ದಾಸೋಹದ ಸೇವೆ ಮಾಡಿ ದಾಸೋಹದಲ್ಲಿ ಆ ದೇವಿಯ ಆಶೀರ್ವಾದ ಪಡಿಬಹುದು. ಪ್ರತಿನಿತ್ಯವೂ ನೂರಾರು ಸಾವಿರಾರು ಜನಗಳಿಗೆ ಅನ್ನ ಸಂತರ್ಪಣೆ ನೀಡುವ ಈ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ಕೊಟ್ಟು ನಿಮ್ಮ ಕಷ್ಟಗಳನ್ನು ತಾಯಿ ಹತ್ರ ಹೇಳಿಕೊಳ್ಳಿ. ಧನ್ಯವಾದಗಳು.